ಬಿಸಿ ಬಿಸಿ ಟೀ ಕುಡಿತಿದ್ರು ಹೊಟ್ಟೆ ತಣ್ಣಗಾಗ್ತಿರ್ಬೇಕಲ್ಲ. ಈ ಮದುವೆ ನನ್ನ ಜೀವನದ ದೊಡ್ಡ ಸವಾಲಾಗಿತ್ತು, ಅದನ್ನ ಗೆದ್ದುಬಿಟ್ಟೆ. ವಿಶ್ವ ಎಲ್ಲಿ? ಟೀ ಕುಡಿತೀರಾ ರಾಮಣ್ಣ? ಎಲ್ಲಿ ವಿಶ್ವ? ಏನ್ ಮಾಡಿದ್ರಿ ಅವನ್ನ? ವಿಶ್ವ ನೆಮ್ಮದಿಯಾಗಿದ್ದಾನೆ, ಬದುಕಿದ್ದಾನೆ. ಈ ಸಮಯದಲ್ಲಿ ವಿಶ್ವ ಇಲ್ಲಿ ಅಂತ ಕೇಳೋದಕ್ಕಿಂತ ಅಮೃತ ಎಲ್ಲಿದ್ದಾಳೆ ಹುಡುಕಿ. ಅಮೃತಂಗೇನಾಯ್ತು? ಎಲ್ಲಿದ್ದಾಳವಳು? ಮದುವೆ ಮನೆಯಿಂದ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಏ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ ಇಲ್ಲಿ ಬರ್ತಾರೆ. ಇವನ್ನ ಯಾಕೆ ಕರ್ಕೊಂಬಂದು? ನಮಸ್ಕಾರ ಸರ್. ನಮಸ್ಕಾರ. ಏನ ಯಾರಿವನ? ಸರ್ ನಾವು MLA ನರಸಿಂಹರಾವ್ ಕಡೆಯವರು. ಇವನು ನಮ್ಮ ಕಡೆ ಹುಡುಗನ ಕೊಲೆ ಮಾಡ್ಬಿಟ್ಟಿದ್ದಾನೆ. ಇವನು ಕೊಲೆ ಮಾಡಿದಾನ? ಇವಂದೇ ಕೊಲೆ ಆಗಿರೋ ಹಾಗಿದೆ. ಹೇಯ್, ಒಳಗೆ ಕರ್ಕೊಂಡು ಹೋಗಿ ನೀರು ಹಾಕಿ ಎಚ್ಚರ ಮಾಡ. ವಿಶ್ವ ಯಾಕೆ ಬರ್ಲಿಲ್ಲ? ಅವನಿಗೆ ನನ್ನ ಮದ್ವೆ ಆಗೋ ಇಷ್ಟ ಇರ್ಲಿಲ್ವಾ? ನಾನು ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅದಕ್ಕೆ ನೀನು ಈ ಪ್ರಶ್ನೆ ಕೇಳದೇ ಇರೋದೇ ವಾದ. ನಿನ್ನ ಈ ಪ್ರಶ್ನೆಗೆ ಈ ಮನೇಲಿ ಯಾರೂ ಉತ್ತರ ಕೊಡಲ್ಲ. ಅದಕ್ಕೆ ನೀನು ಈ ಪ್ರಶ್ನೆ ಕೇಳೋಕ್ಕೂ ಹೋಗ್ಬೇಡ. ಆದರೆ ಒಂದು ಪ್ರಾಮಿಸ್ ಮಾಡ್ತೀನಿ ಸಾವಿತ್ರಿ, ಒಂದು ದಿವಸ ವಿಶ್ವನ್ನ ನಿನ್ನ ಮುಂದೆ ನಿಲ್ಲಿಸ್ತೀನಿ. ಆಗ ನೀನು ಅವನನ್ನೇ ಇದನ್ನು ಕೇಳು. ಎಲ್ಲೋಗಿದೆ ಮಗಳೇ? ನನಗೆ ಎಷ್ಟೊಂದು ಟೆನ್ಷನ್ ಆಗಿತ್ತು ಗೊತ್ತಾ? ಸಾಯಕ್ಕಂತೂ ಹೋಗಿರ್ಲಿಲ್ಲ. ಯಾಕೆ ಮಗಳೇ ಹೀಗೆಲ್ಲ ಮಾತಾಡ್ತೀಯ? ಇವತ್ತು ನಡೆದಿದ್ದು ನಾನು ಅದ್ರ ಬಗ್ಗೆ ಮಾತಾಡ್ಲೇ ಇಲ್ವಲ್ಲ, ಹೀಗೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು, ಅದಕ್ಕೆ ಹೋಗಿದ್ದೆ. ಈಗ ಸ್ವಲ್ಪ ಕೂಲ್ ಆಗಿದ್ದೀನಿ, ಮನೆಗೆ ಬಂದೆ. ಅಪ್ಪ, ಇವತ್ತು ನಿನ್ ಫಸ್ಟ್ ನೈಟ್ ಅಲ್ವಾ? ಹೋಗು, ನಿನ್ ಹೆಂಡತಿ ಕಾಯ್ತಾ ಇರ್ತಾಳೆ. ನನ್ನ ಹತ್ರ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀಯ? ಅದು ಅತ್ತೆಯವ್ರು ಹೇಳಿದ್ರು, ಇವತ್ತಿಂದ ನಾನು ಇವತ್ತಿಂದ ನಾನು ಇಲ್ಲೇ ಮಲ್ಕೋಬೇಕಂತ. ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅತ್ತೆ. ಹೋಗು, ಅವ್ರ ಮೇಲೆ ಮಲ್ಕೋ. ಹೋಗು, ಹೋಗು. ಇಲ್ಲಿ ಯಾಕೆ ಬಂದೆ ಸಾವಿತ್ರಿ? ಸಾಹೇಬ್ರು ಹೇಳಿದ್ರು ನಾನು ಇಲ್ಲೇ ಮಲ್ಕೋಬೇಕಂತ. ನಿನ್ನ ಕರ್ಕೊಂಬಂದಿದ್ದ ಅತ್ತೆ ಅವರಲ್ವಾ, ಹೋಗ ಅವ್ರ ರೂಮಲ್ಲೇ ಇರು ಅಂದ್ರು. ಸರಿ, ಇಲ್ಲೇ ಮಲ್ಗು ಬಾ. ವಿಶ್ವ ಯಾಕೆ ಹಾಗೆ ಮಾಡ್ದ? ನೋಡು ಸಾವಿತ್ರಿ, ಈಗ ನೀನು ಹಾಗೆ ಯೋಚನೆ ಮಾಡೋದೇ ತಪ್ಪು. ವಿಶ್ವ ಈಗ ಪರಪುರುಷ. ಸಾವಿತ್ರಿ, ಈಗ ನಿನಗೆ ಎಲ್ಲ ನರಸಿಂಹನೇ. ನರಸಿಂಹ ಕೋಪ ಮಾಡ್ಕೊಂಡ್ರೆ ಅವನಿಗೆ ಎದುರುತ್ರ ಕೊಡದೆ ಸುಮ್ಮನೆ ಆಗ್ಬೇಕು. ನೀನು ಅವನಿಗೆ ಒಳ್ಳೆದನ್ನೇ ಬಯಸ್ತಾ ನಿನ್ನ ಕುಂಕುಮನ ಜೋಪಾನ ಮಾಡ್ಕೋಬೇಕು.